ಇದು ಟ್ಯೂಸ್ಡೇ ಮಾರ್ನಿಂಗ್ ಬೆಳಗ್ಗೆನೆ ಬೇಗ ಎದ್ದ ತಕ್ಷಣನೇ ಸ್ಪೆಷಲ್ ಡ್ರಿಂಕ್ ಆಗಿ ಹೆಲ್ತಿ ಡ್ರಿಂಕ್ನ ಕುಡಿದು ಆನಂತರ ವರ್ಕೌಟ್ನ ಮುಗಿಸ್ಕೊಂಡು ಬಂದು ತಿಂಡಿಗೆ ರೊಟ್ಟಿ ಮತ್ತು ಟೊಮೊಟೊ ಚಟ್ನಿನ ಮಾಡಿದ್ದೆ. ಹಾಗೆಯೇ ಇವತ್ತು ಹಬ್ಬ ಇರೋದ್ರಿಂದ ಬೇಗನೆ ನೆಲ ಎಲ್ಲ ಒರೆಸ್ಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಅಂದರೆ ಇವತ್ತು ಮಾರಿ ಹಬ್ಬ ಇದೆ, ಹಾಗಾಗಿ ಎಲ್ಲ ಊರಲ್ಲೂ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಕಡೆ ಅಂತೂ ಮಾಡ್ತಾರೆ. ಪ್ರತಿಯೊಂದು ಊರಲ್ಲೂ ಕೂಡ ಮಾಡ್ತಾರೆ. ಊರಲ್ಲಿರೋರೆಲ್ಲರೂ ಕೂಡ ಬರ್ತಾರೆ. ಸಣ್ಣ ಸಣ್ಣ ಮಕ್ಕಳು ಕೂಡ ಕರ್ಕೊಬರ್ತಾರೆ ಎಣ್ಣೆ ಹಾಕ್ಸೋದಕ್ಕೆ ಅಂತ. ಕೈ ಎಣ್ಣೆನ ದೀಪದಲ್ಲಿ ಬಿಟ್ಟು ಅದರನ್ನೇ ದೇವರು ಅಂತ ಪೂಜೆ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಅದನ್ನ ಹಾಕಿಸ್ಕೊಳ್ಳೋದಕ್ಕೆ ಬರ್ತಾರೆ. ಹಾಗೆ ಎಡೆ ಕೂಡ ತಗೊಂಡ್ ಬರ್ತಾರೆ. ಏನು ಹುಳ್ಳಿಕಾಳು ಸಾರು, ಟಮಟ ಎಲ್ಲ ಮಾಡಿರ್ತಾರಲ್ಲ ಅದನ್ನೆಲ್ಲ ತಗೊಂಡ್ ಬರ್ತಾರೆ. ಅದನ್ನು ಕೂಡ ಫುಲ್ ವಿಡಿಯೋ ಹಾಕಿದ್ದೀನಿ, ಸ್ಕಿಪ್ ಮಾಡದೆ ನೋಡಿ ಕೊನೆವರೆಗೂ. ಆಗ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಥವಾ ಮಾಡೋದಿಲ್ವೋ, ನಮ್ಮ ಕಡೆ ಈ ರೀತಿ ಮಾಡ್ತಾರೆ, ಆಗ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ಹುಳ್ಳಿಕಾಳನ್ನ ಬೇಯಕ್ಕೆ ಹಾಕಿದ್ದೆ ಫಸ್ಟು. ಇದನ್ನ ಸಾಂಬಾರಿಗೆ ಸ್ವಲ್ಪ ತಕ್ಕೊಳ್ತಿದ್ದೀನಿ. ತೆಗ್ದ್ಬಿಟ್ಟು ಆನಂತರ ಹುಳ್ಳಿಕಾಳು ಟಮಟನ ಮಾಡ್ತಾರೆ ನಮ್ಮ ಕಡೆ. ಈ ರೀತಿ ಚೆನ್ನಾಗಿ ನೀಟಾಗಿ ಬೇಯ್ದಿರೋ ಥರ ಬೇಯಿಸ್ಕೊಂಡು ಇದಕ್ಕೆ ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ರಸ ಇದೆಯಲ್ಲ ಅದನ್ನು ಕೂಡ ತೆಗ್ದಿಟ್ಕೋಬೇಕು ಸಾಂಬಾರಿಗೆ ಅಂತ. ಇದಕ್ಕೆ ಇವಾಗ ಏಲಕ್ಕಿ, ಶುಂಠಿನ ಮತ್ತೆ ಬೆಲ್ಲನ ಹಾಕೊಂಡು ಕುದಿಸ್ಕೋಬೇಕು. ಕುದಿಸಿ ಆದಮೇಲೆ ಈ ರೀತಿ ನುಣ್ಣಗಾಗೋ ಥರ ರುಬ್ಕೋಬೇಕು. ಮಿಕ್ಸಿಲಿ ಆಡಿಸ್ಬಿಟ್ರೆ ತುಂಬ ತೆಳುವಾಗ್ಬಿಡುತ್ತೆ, ಉಂಡೆ ಕಟ್ಟೋದಕ್ಕಾಗೋದಿಲ್ಲ. ಹಾಗಾಗಿ ಈ ರೀತಿ ನಾವು ಕೈಯಲ್ಲೇ ಒಳ್ಕಲ್ಲಲ್ಲಿ ರುಬ್ಕೊಳ್ತೀವಿ. ಅದನ್ನು ಉಂಡೆ ಕಟ್ಟೋದನ್ನ ಲಾಸ್ಟಿಗೆ ತೋರಿಸ್ಕೊಡ್ತೀನಿ. ಇವಾಗ ಫಸ್ಟು ಕಡಲೆ ಟೊಮಟೊಕ್ಕೆ ರೆಡಿ ಮಾಡ್ಕೊಬಿಡೋಣ. ಕಡಲೆನ ತಗೊಂಡಿದ್ದೀನಿ, ಇದನ್ನು ನೀಟಾಗಿ ನುಣ್ಣಗಾಗೋ ಥರ ಆಡಿಸ್ಕೊಬಿಡೋಣ. ಕಡಲೆನೂ ಬೇಗನೆ ಹುರಿದ್ಬಿಡುತ್ತೆ, ಬೇಗನೆ ಆಡಿಸ್ಕೋಬೋದು. ಆದರೆ ಅಕ್ಕಿ ಅಂತೂ ಬೇಗನೆ ಆಡಿಸೋದಕ್ಕಾಗೋದಿಲ್ಲ. ಇಲ್ಲಿ 1 kg ಅಷ್ಟು ಕಡಲೆನ ಆಡಿಸ್ಕೊಂಡಿದ್ದೀನಿ. ಹಾಗೆ ಇನ್ನು ಒಂದು 1/4 ಕಪ್ಪಷ್ಟು ಕಾಲು ಕಪ್ಪಲ್ಲ, ಇದು ಪಾವು ಅಂತ ಬರ್ತಲ್ಲ ಅದರಲ್ಲಿ ಅರ್ಧ ಪಾವನ್ನ ತಗೊಂಡಿದ್ದೀನಿ. ಅಕ್ಕಿನ ಈ ರೀತಿ ಹುರ್ಕೊಳ್ತಿದ್ದೀನಿ ಫಸ್ಟು. ಇದು ವೈಟ್ ಇದೆಯಲ್ಲ, ಜಾಸ್ತಿ ವೈಟ್ ಕಾಣುತ್ತೆ, ಆ ಥರ ಆಗೋವರೆಗೂ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಈ ರೀತಿ ನುಣ್ಣಗಾಗಿ ರುಬ್ಕೊಳ್ಳೋಣ. ಅದನ್ನು ಕೂಡ ಅದರೊಳಗಡೆನೆ ಸೇರಿಸ್ಕೊಳ್ಳೋಣ. ತರಿಯಾಗಿರಬಾರ್ದು, ನುಣ್ಣಗಿರಬೇಕು. ನಾರ್ಮಲ್ ಅಕ್ಕಿ ಹಿಟ್ಟು ಮಿಲ್ ಹಾಕ್ಸ್ಕೊಬಂದಾಗ ಯಾವ ರೀತಿ ಇರುತ್ತೋ ಆ ರೀತಿನೇ ಅದನ್ನು ಕೂಡ ರುಬ್ಕೋಬೇಕು. ಆನಂತರ ಇಲ್ಲಿ ಕಡಲೆ ಬೀಜನ ಹುರ್ಕೊಬಿಡೋಣ. ಹುರಿದಾದ್ಮೇಲೆ ಇದನ್ನ ಸಿಪ್ಪೆ ತೆಗೆದು ಅದರೊಳಗಡೆ ಸೇರಿಸ್ಕೋಬೇಕು. ನೀಟಾಗಿ ಹುರ್ಕೊಬಿಡೋಣ. ಈ ರೀತಿ ಎಲ್ಲ ಮಾಡಿ ತಿನ್ನೋದ್ರಿಂದ ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು, ಚೆನ್ನಾಗಿ ಕೂಡ ಇರುತ್ತೆ, ಟೇಸ್ಟಿಯಾಗಿ. ಹಾಗೇನೆ ಈಗ ಕೊಬ್ಬರಿನ ಕೂಡ ಹಾಕ್ಕೋಬೋದು, ಕಾಯಿ ತುರಿದು ಕೂಡ ಹಾಕ್ಕೋಬೋದು ಅಥವಾ ಕೊಬ್ಬರಿನ ಕೂಡ ಸೇರಿಸ್ಕೋಬೋದು. ನಾವಿಲ್ಲಿ ಕೊಬ್ಬರಿನ ಹಾಕ್ಕೊಳ್ತಿದ್ದೀನಿ. ಈ ರೀತಿ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡ್ರೆ ಟೇಸ್ಟಿಯಾಗಿ ಕೂಡ ಇರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಒಂಥರ. ಈ ಕೊಬ್ಬರಿನ ಅರ್ಧದಷ್ಟು ಸೇರಿಸ್ಕೊಳ್ತೀನಿ, ಇನ್ನು ಅರ್ಧದಷ್ಟು ಇನ್ನೊಂದಿನ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ತೀನಿ. ಹಾಗೇನೆ ಒಂದೇ ದಿನ ಮಾಡಿಕೊಂಡ್ರೆ ತಿನ್ನೋದಕ್ಕಾಗೋದಿಲ್ಲ, ಅಥವಾ ಒಂದ್ಸಲ ಖಾಲಿ ಆದಮೇಲೆ 1-2-3 ದಿನ ಬಿಟ್ಟು ಮತ್ತೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಕೊಬ್ಬರಿ ಮತ್ತು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಸಕ್ಕರೆ ಪಾಕನ ಕಾಯಕ್ಕೆ ಇಟ್ಟಿದ್ದೀನಿ, ಅಥವಾ ಬೆಲ್ಲದ ಪಾಕ ಕೂಡ ಮಾಡ್ಕೋಬೋದು. ಆ ಬೆಲ್ಲನ ನಾನು ಇದ್ದಿದ್ದಷ್ಟು ಹುಳ್ಳಿಕಾಳು ಟಮಟಕ್ಕೆ ಹಾಕ್ಬಿಟ್ಟೆ. ಇವಾಗ ಕಡಲೆ ಟಮಟಕ್ಕೆ ಇರಲಿಲ್ಲ, ಹಾಗಾಗಿ ಸಕ್ಕರೆನ ಯೂಸ್ ಮಾಡ್ಕೊಳ್ತಿದ್ದೀನಿ. ಇದನ್ನ ನೀಟಾಗಿ ಕುದಿಸ್ಕೋಬೇಕು ಅಷ್ಟೇನೆ. ಎಳೆ ಪಾಕ ಬರೋ ಥರ ಏನು ಬೇಡ, ಸ್ವಲ್ಪ ತೆಳುವಾಗೇ ಇರಬೇಕು. ಈ ರೀತಿ ಇದ್ರೆ ಸಾಕು. ಸಕ್ಕರೆ ಕಳ್ಳಿ ಸ್ವಲ್ಪ ಹೊತ್ತು 5 ನಿಮಿಷ ಕುದಿಸಿದ್ರೆ ಸಾಕು. ಇವಾಗ ಅದನ್ನ ಇದ್ರೊಳಗಡೆ ಸೇರಿಸ್ಕೊಂಡು ಒಂದು ಸ್ಪೂನ್ ತಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಬಿಡೋಣ. ಜಾಸ್ತಿ ಸುಡ್ತಿರುತ್ತಲ್ಲ, ಕೈ ಹಾಕೋದಕ್ಕಾಗೋದಿಲ್ಲ. ಹಾಗಾಗಿ 1-2-3 ಸಲ ಈ ರೀತಿ ಟರ್ನ್ ಮಾಡಿಕೊಂಡು ತಿರುಗಿಸ್ಕೊಂಡು ಆನಂತರ ಕೈಯಲ್ಲಿ ಉಂಡೆನ ಮಾಡೋಕ್ಕೆ ಈಸಿಯಾಗಿ ಬಂದ್ಬಿಡುತ್ತೆ. ಇವಾಗ ಕೈಯಲ್ಲೇ ಕಲಿಸ್ಕೊಳ್ಳೋಣ. ಈ ಥರ ಎಲ್ಲ ಕಲಿಸುವಾಗ ಕೈಯಲ್ಲೇ ಕಲಿಸ್ಕೋಬೇಕು, ಸ್ಪೂನಲ್ಲೇ ಕಲಿಸ್ತೀವಿ ಅಂದರೆ ಆಗೋದಿಲ್ಲ. ನೀಟಾಗಿ ಅದೆಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು. ರೈಸ್ ಐಟಮ್ಸ್ ಎಲ್ಲ ಆದರೆ ಕೈಯಲ್ಲೇ ಕಲಿಸ್ಕೋಬೋದು. ಈ ರೀತಿ ಟಮಟ ಅಥವಾ ಬೇರೆ ಬೇರೆ ಲಡ್ಡುಗಳು ಅದನ್ನೆಲ್ಲ ಮಾಡುವಾಗ ಈ ರೀತಿ ಕೈಯಲ್ಲೇ ಕಲಿಸ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಉಂಡೆನ ಕಟ್ಕೊಂಡು
ತೆಗ್ದಿಟ್ಕೊಬಿಡೋಣ. ಆನಂತರ ಪೂಜೆಗೆ 2 ಆರತಿ ಮಾಡೋದಕ್ಕೆ ದೊಡ್ಡದಾಗಿ ಬೇಕು, ಅದನ್ನು ಕೂಡ ಮಾಡ್ಕೊಳ್ಳೋಣ. ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಅದಕ್ಕೆ ಇನ್ನೂ ಸ್ವಲ್ಪ ಪಾಕ ಎಕ್ಸ್ಟ್ರಾ ಬೇಕು, ಅದು ಸ್ವಲ್ಪ ತೆಳುವಿರಬೇಕು. ಇದು ಮಾತ್ರ ಗಟ್ಟಿನೇ ಇರಬೇಕು. ಹಾಗಾಗಿ ಈ ರೀತಿ ಗಟ್ಟಿಯಾಗಿ ಅದನ್ನೇ ಟೈಟಾಗಿ ಕಟ್ಟಬೇಕು. ಇಲ್ಲಾಂದರೆ ಹಾಗಾಗಿ ಹಳ್ಕೊಳ್ತಿರುತ್ತೆ, ಅಂದರೆ ಒಡ್ಕೊಂಡೋಗುತ್ತಲ್ಲ ಆ ಥರ ಆಗ್ತಿರುತ್ತೆ. ಈ ರೀತಿ ಟೈಟಾಗಿರೋದನ್ನ ಭದ್ರವಾಗಿ ಹಮ್ಕಿ ಕಟ್ಟಿದ್ರೆ ಅದೇನು ಬಿಚ್ಕೊಂಡೋಗೋದಿಲ್ಲ. ಈಗ ಇನ್ನೊಂದು ಸ್ವಲ್ಪ ಸಕ್ಕರೆ ಪಾಕನ ಹಾಕೊಂಡು ಈ ರೀತಿ ತೆಳುವಾಗಿ ಮಾಡ್ಕೊಂಡು, ಅಂದರೆ ತೆಳು ಅಂದರೆ ತುಂಬ ತೆಳುವಲ್ಲ, ಈಗ ನಾವು ರೊಟ್ಟಿ ಹಾಕೋದಕ್ಕೆ ಹಿಟ್ಟು ಬಳಸ್ತೀವಲ್ಲ ಅಷ್ಟು ತೆಳು ಇರಬೇಕು ಇದು ಮಾಡೋದಕ್ಕೆ. ಆದರೆ ಇದು ಫಸ್ಟ್ ಮಾಡಿದ್ನಲ್ಲ ಅದನ್ನ ಮಾಡೋದಕ್ಕೆ ತುಂಬ ಗಟ್ಟಿನೇ ಇರಬೇಕು. ಈ ರೀತಿ ಗೋಪುರದ ಥರ ಮಾಡಿಕೊಂಡು ಇದ್ರ ಮೇಲೆ ದೀಪನ ಕಚ್ಕೊಳ್ಬೇಕು. ರಾತ್ರಿ ನಾನು ತೋರಿಸ್ತೀನಿ ಅದನ್ನು ಪಾಪು ಜೊತೆ. ಇವಾಗ ಇದು ಉಂಡೆ ರೆಡಿ ಆಗಿದೆ, ಸಖತ್ತಾಗಿರುತ್ತೆ. ಇದು ಮಾತ್ರ ಟೇಸ್ಟ್. ನನಗಂತೂ ಇದು ಕಡಲೆ ಟಮಟ ಅಂದರೆ ತುಂಬ ಇಷ್ಟ. ಇವಾಗ ಇಲ್ಲಿ ನಾನು ಸಾಂಬಾರನ್ನ ಮಾಡ್ಕೊಳ್ತೀನಿ. ಹುಳ್ಳಿಕಾಳು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಫಸ್ಟ್ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬೆಳ್ಳುಳ್ಳಿ, ಈರುಳ್ಳಿ ಹುರ್ಕೊಳ್ತಿದ್ದೀನಿ. ಇದನ್ನ ಬಸ್ ಸಾಂಬಾರು ಮಾಡುವಾಗಲೆಲ್ಲ ಇದೇ ರೀತಿ ಮಾಡೋದು. ಹಾಗೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಿದ್ದೀನಿ. ಫಸ್ಟೇ ಸೇರಿಸ್ಕೊಂಡ್ರೆ ಸೀದೋಗ್ಬಿಡುತ್ತೆ ಅಂತ ಈರುಳ್ಳಿ ಹಾಕಿದ ಮೇಲೇ ಸೇರಿಸ್ಕೊಳ್ತಿದ್ದೀನಿ. ಈಗ ಟೊಮೊಟೊ ಕೂಡ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ಧನಿಯಾ ಪುಡಿ ಯೂಸ್ ಮಾಡಲ್ವಲ್ಲ, ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಬಳಸ್ಕೋಬೇಕು. ಬಸ್ ಸಾಂಬಾರಿಗೆ ಅಥವಾ ಸೊಪ್ಪಿನ ಸಾಂಬಾರಿಗೆ ನಾವು ಧನಿಯಾ ಪೌಡರ್ನ ಯೂಸ್ ಮಾಡೋದಿಲ್ಲ, ಧನಿಯಾ ಸೊಪ್ಪನ್ನೇ ಜಾಸ್ತಿನೇ ತಗೊಳ್ತೀವಿ. ಈಗ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕಾಯಿ ತುರಿ, ಆನಂತರ ತೆಗೆದಿಟ್ಕೊಂಡಿರೋಂಥ ಕಾಳು, ಈಗ ಹುರ್ಕೊಂಡಿರೋಂಥ ಟೊಮೊಟೊ, ಈರುಳ್ಳಿ ಅದನ್ನೆಲ್ಲ ಸೇರಿಸ್ಕೊಂಡು 1.5 ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ನೀರನ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಇಟ್ಕೊಬಿಡೋಣ. ಒಲೆನ ಹಚ್ಕೊಂಡು ಪಾತ್ರೆನ ಇಟ್ಕೊಳ್ತಿದ್ದೀನಿ. ಈಗ ಸ್ವಲ್ಪ ಆಯಿಲ್ನ ಹಾಕೊಳ್ತಿದ್ದೀನಿ. ಇದಕ್ಕೆ ಸಾಸಿವೆ, ಇಲ್ಲಿ ಕುಟ್ಟಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಹಾಗೆ ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಕೂಡ ನಾನು ಹಾಕಿಟ್ಟಿದ್ದೀನಿ. ನಾನು ಒಂದೇ ಒಂದು ಟೊಮೊಟೊ ಹಾಕಿದ್ದೆ, ಹುಣಸೆ ಹುಳಿನ ಬಿಡಬೇಕಲ್ಲ ಅಂತ. ಈಗ ಇದನ್ನೆಲ್ಲ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನಕಾಯಿ ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಸಾಸಿವೆ ಕೂಡ ಸೇರಿಸ್ಕೊಂಡಿದ್ದೀನಿ ಫಸ್ಟೇನೆ. ಇದಕ್ಕೆ ರುಬ್ಬಿರೋಂಥ ಮಿಶ್ರಣ ಖಾರನ ಸೇರಿಸ್ಕೊಬಿಡೋಣ. ಈಗ ಆ ಜಾರಲ್ಲಿರುವಂಥ ನೀರನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಇದು ಕುದಿ ಬರೋ ಥರ ಮಾಡ್ಕೊಳ್ಳೋಣ. ಇದೇನು ಸ್ವಲ್ಪನೇ ನೀರು ಹಾಕಿ ಖಾರನ ಚೆನ್ನಾಗಿ ಕುದಿಸ್ಕೋಬೇಕು, ಆಗ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಫಸ್ಟೇ ಜಾಸ್ತಿ ನೀರು ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಟೇಸ್ಟೇ ಚೆನ್ನಾಗೋದಿಲ್ಲ. ಅದಕ್ಕೆ ಫಸ್ಟ್ ಖಾರನ ಕುದಿಸಿ ಆನಂತರ ಇದೇನು ರಸ ತೆಗ್ದಿಟ್ಕೊಂಡಿದ್ವಲ್ಲ, ಹುಳ್ಳಿಕಾಳು ಬೇಯಿಸಿರೋಂಥ ನೀರನ್ನ ತೆಗೆದಿಟ್ಕೊಂಡಿದ್ದೀವಿ, ಅದನ್ನ ಇವಾಗ ಖಾರ ಕುದಿ ಬಂದ್ಮೇಲೆ ಸೇರಿಸ್ಕೊಂಡು ಇದು ಕೂಡ ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ಇದೀಗ ಕುದಿ ಬಂದಿದೆ, ಇದಕ್ಕೆ ನಾವೀಗ ಉಪ್ಪನ್ನ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಇದೀಗ ಕುದಿ ಬಂದಾದ್ಮೇಲೆ ಇದಕ್ಕೆ ಈಗ ಹುಣಸೆ ಹುಳಿನ ಸೇರಿಸ್ಕೊಳ್ಳೋಣ. ಹುಣಸೆ ಹಣ್ಣು ನೆನ ಹಾಕಿಟ್ಟಿದ್ವು ಅದನ್ನ ನೀಟಾಗಿ ಇದ್ರೊಳಗಡೆ ಹಿಂಡ್ಕೊಬಿಡೋಣ. ಇದನ್ನ ಹಿಂಡು ಆನಂತರ ಈಗ ಇನ್ನೊಂದ್ಸಲ ಕುದಿ ಬಂದ್ಮೇಲೆ ಇಷ್ಟೇ ಸಾಂಬಾರು ಈಗ ರೆಡಿ ಆಗಿದೆ. ಇದನ್ನ ಆಫ್ ಮಾಡ್ಕೊಂಡು ತೆಗ್ದಿಟ್ಕೊಬಿಡೋಣ. ಇದನ್ನ ಊಟದ ಜೊತೆ ಸರ್ವ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ಸ್ವಲ್ಪ ಕಾಳು ಕೂಡ ಮಾಡ್ಕೋಬೇಕು. ಹುಳ್ಳಿಕಾಳು ಸಾಂಬಾರು ಅಂದ್ರೆ ಒಂಥರ ಟೇಸ್ಟಿ ಆಗಿರುತ್ತೆ. ಅದೇನು ಯಾವಾಗಲೂ ಮಾಡೋದಿಲ್ವಲ್ಲ, ಅದಕ್ಕೆ ಅಷ್ಟೊಂದು ಟೇಸ್ಟ್ ಆಗಿರುತ್ತೆ ಏನೋ ಗೊತ್ತಿಲ್ಲ, ಸಖತ್ ಟೇಸ್ಟಿ ಆಗಿರುತ್ತೆ. ಇವಾಗ ಮುದ್ದೆ ಮತ್ತೆ ಕಾಳು, ಇದು ಎಡೆ ಕೊಡೋದಕ್ಕೆ ಅಂತ ಈ ರೀತಿ ಅವರೆಕಾಳು ಸಾಂಬಾರು ಹುರಿದು ಪಲ್ಯ ಮಾಡಿರ್ತಾರೆ. ಇದನ್ನ ಒಣ ಅವರೆಕಾಳಲ್ಲಿ ಮಾಡಬೇಕು. ಇವಾಗ ಹಸಿ ಅವರೆಕಾಳು ಇತ್ತಲ್ಲ, ಹಾಗಾಗಿ ಹಸಿ ಅವರೆಕಾಳಲ್ಲೇ ನಾನು ಪಲ್ಯನ ಮಾಡಿಬಿಟ್ಟೆ. ಇವಾಗ ದಿಯಾನ ರೆಡಿ ಮಾಡ್ತಿದ್ದೀನಿ. ಇವಳು ಆರತಿ ತಗೊಂಡು ಹೋಗ್ಬೇಕಲ್ವಾ, ಹಾಗಾಗಿ ಸೀರೆ ಹಾಕೋಣ ಅಂದ್ಕೊಂಡೆ. ಅವಳಿಗೆ ಬ್ಲೌಸ್ ಇರಲಿಲ್ಲ, ಹಾಗಾಗಿ ಈ ರೀತಿ ಲೆಹೆಂಗಾನೇ ಇತ್ತು, ಅದನ್ನೇ ಹಾಕೊಳ್ಳೋಣ ಅಂದ್ಕೊಂಡು ಹಾಕ್ತಾ ಇದ್ದೀನಿ. ಇದು ಅಮ್ಮನೇ ಸ್ಟಿಚ್ ಮಾಡಿರೋ ಅಂಥದ್ದು. ಇದು ಕೂಡ ತುಂಬ ಲೆಂತಿ ಆಗಿದೆ, ಹಾಕೇ ಇರಲಿಲ್ಲ, ಹಾಗೆ ಇಟ್ಟಿದ್ದೆ. ಇವತ್ತು ಟೈಮ್ ಬಂತು ಹಾಕೋದಕ್ಕೆ ಹಾಕ್ತಾ ಇದ್ದೀನಿ. ಅವಳನ್ನ ರೆಡಿ ಮಾಡಿ, ಅವಳಿಗೆ ಹೇರ್ ಸ್ಟೈಲ್ ಮಾಡೋದೇ ಕಷ್ಟ, ಯಾವ ರೀತಿ ಮಾಡೋದು ಅಂತ. ಇಷ್ಟೇ ಚಿಕ್ಕದಿದೆಯಲ್ಲ, ಇವಾಗ ಫಸ್ಟ್ ಅವಳಿಗೆ ಡ್ರೆಸ್ ಹಾಕಿ ಆನಂತರ ಅವಳಿಗೆ ಬೇರೆ ಯಾವುದಾದ್ರೂ ಹೇರ್ ಸ್ಟೈಲ್ನ ಮಾಡೋಣ ಅಂದ್ಕೊಂಡಿದ್ದೀನಿ, ಸಿಂಪಲ್ ಆಗೇನೆ.
ಆಗಲಿಲ್ಲ ಅಂದರೆ ಒಂದು ಬೈತಲೆ ಹಾಕಿಬಿಡೋಣ ಅಂದ್ಕೊಂಡಿದ್ದೀನಿ. ಫಸ್ಟು ಅವಳಿಗೆ ಡ್ರೆಸ್ ಹಾಕಿ ಅವಳನ್ನ ನೀಟಾಗಿ ಕೂರಿಸ್ಬಿಟ್ರೆ ಅವಳು ಕೂತ್ಕೊಳ್ತಾಳೆ. ಆನಂತರ ನನ್ನ ತಲೆ ಹಾಗೆ ಮುಖಕ್ಕೆ ಎಲ್ಲ ಮೇಕಪ್ ಮಾಡ್ಬೋದು. ಈ ರೀತಿ ಮಾರಿ ಹಬ್ಬದಲ್ಲಿ ಪ್ರತಿ ಒಂದು ಊರಲ್ಲಿ ಫುಲ್ ಎಷ್ಟು ಮಕ್ಳು ಇರ್ತಾರೋ ಅಷ್ಟು ಮಕ್ಕಳು ಕೂಡ ಆರತಿ ಎಲ್ಲ ತಗೊಂಡ್ ಬರ್ತಾರೆ. ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ನೀಟಾಗಿ ರೆಡಿಯಾಗಿ ಸೀರೆ ಎಲ್ಲ ಉಟ್ಕೊಂಡಿರ್ತಾರೆ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಒಂಥರ ಚಂದ ನೋಡೋದಕ್ಕೆ. ನಿಮ್ಮೂರಲ್ಲಿ ಕೂಡ ಮಾಡಿದ್ರೆ ಕಾಮೆಂಟ್ ಮಾಡಿ ನನಗೆ ಯಾವ ರೀತಿ ಮಾಡ್ತಾರೆ ಅಂತ. ಹಾಗಾಗಿ ಪ್ರತಿ ವರ್ಷ ಅಮ್ಮನ ಮನೇಲಿ ಇರ್ತಿದ್ದೆ, ಅಲ್ಲೇನೆ ಮಾರಿ ಹಬ್ಬನ ಮಾಡ್ತಿದ್ವಿ. ಅಲ್ಲಿ ಗೊತ್ತು ಯಾವ್ಯಾವ ತರ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಇದೇ ಫಸ್ಟ್ ವರ್ಷ ನಾನು ಇರೋದು, ಅಷ್ಟು ಗೊತ್ತಿಲ್ಲ ಯಾವ ರೀತಿ ಮಾಡ್ತಾರೆ ಅಂತ. ನಮ್ಮೂರಲ್ಲಿ ಯಾವ ರೀತಿ ನಾನು ರೆಡಿ ಆಗ್ತಿದ್ರು, ನನ್ನನ್ನ ಚಿಕ್ಕವಳಿದ್ದಾಗ ಅಮ್ಮ ರೆಡಿ ಮಾಡ್ತಿದ್ರು, ನನಗೂ ಸೀರೆ ಎಲ್ಲ ಉಡಿಸ್ತಿದ್ರು. ಹಾಗೆಲ್ಲ ಅದನ್ನ ನೋಡ್ಕೊಂಡು ಇವಾಗ ಅವಳನ್ನ ರೆಡಿ ಮಾಡ್ತಿದ್ದೀನಿ. ನೋಡೋಣ ಬೇರೆ ಮಕ್ಕಳೆಲ್ಲ ಯಾವ ರೀತಿ ಬಂದಿರ್ತಾರೆ ಅಂತ. ಆಲ್ಮೋಸ್ಟ್ ಈಗೆಲ್ಲ ಸ್ಯಾರಿ ಉಡೋದ್ಕಿಂತ ಲೆಹೆಂಗಾ ಲಂಗ ದಾವಣಿನೇ ಹಾಕೊಂಡ್ ಬರ್ತಾರೆ. ಇವಾಗ ಅವಳಿಗೆ ಸ್ವಲ್ಪ ಮುಖಕ್ಕೆ ಕೈ ಕಾಲಿಗೆಲ್ಲ ಕ್ರೀಮ್ನ ಅಪ್ಲೈ ಮಾಡಿ ಆನಂತರ ಅವಳನ್ನ ರೆಡಿ ಮಾಡಬೇಕು. ಅವಳಿಗೆ ಲಿಪ್ಸ್ಟಿಕ್ ಹಾಕೋದಿಲ್ಲ ನಾನು, ಹಾಗಾಗಿ ಒಂದು ಲಿಪ್ ಲೈನರ್ ಅಲ್ಲಿ ಒಂದು ಲೈನ್ನ ಬರೀತಿದ್ದೀನಿ ಅಷ್ಟೇನೆ. ಲಿಪ್ಸ್ಟಿಕ್ ಈಗಲೇ ರೂಢಿ ಮಾಡಬಾರ್ದು ಅಂತ ಅವಳು ಕೇಳ್ತಾಳೆ, ಆದ್ರೂ ನಾನು ಹಾಕೋದಿಲ್ಲ. ಒಂದು ಲೈನ್ನ ಹಾಕಿ ಹಾಗೆ ಸ್ವಲ್ಪ ಲಿಪ್ ಬಾಮ್ನ ಅಪ್ಲೈ ಮಾಡಿದೆ ಅಷ್ಟೇನೆ. ಈಗ ಹೇರ್ ಸ್ಟೈಲ್ ಮಾಡೋದೇ ಇರೋದು ಅವಳಿಗೆ. ಒಂದಿಷ್ಟು ಮಧ್ಯದಲ್ಲಿ ಬೈತಲೆ ತೆಗೆದು ಆನಂತರ ಆ ಕಡೆ ಈ ಕಡೆ ಒಂದೊಂದು ರಿಬ್ಬನ್ ಹಾಕ್ಬಿಡೋಣ ಅನ್ಕೊಂಡಿದ್ನಿ. ಅಷ್ಟು ಚಿಕ್ಕ ಕೂದಲು ಬರೋದೇ ಇಲ್ಲ, ಆ ಕಡೆ ಒಂದ್ಸಲ ಹೋಗುತ್ತೆ ಈ ಕಡೆ ಒಂದ್ಸಲ ಅಳ್ಕೊಂಡೇ ಹೋಗ್ತಾ ಇರುತ್ತೆ. ಅದ್ರಲ್ಲೇ ನೋಡೋಣ ಅಂದ್ಕೊಂಡು ಮಾಡಿ ಒಂದು ಜುಟ್ಟು ಹಾಕಿ ಅದನ್ನ ಒಂದು ರೊಟೇಟ್ ಮಾಡಿ ಒಳಗಡೆ ಸೇರ್ಸಿದೀನಿ. ಚೆನ್ನಾಗಿ ಬಂದಿತ್ತು. ಅದರಲ್ಲಿ ಅವಳನ್ನ ಪೂಜೆಗೆ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಅವಳೇ ಅರ್ಧ ತಲೆ ಎಲ್ಲ ಗೊಂಜ್ಕೊಂಡ್ಬಿಟ್ಟಿದ್ಲು. ನೀಟಾಗಿ ರಿಬ್ಬನ್ ಎಲ್ಲ ಹಾಕೋಬಿಡೋಣ, ಆ ನಂತರ ಬೈತಲೆನ ಹಾಕೊಳ್ಳೋಣ ಅನ್ಕೊಂಡು ಆ ಚಿಕ್ಕ ಜುಟ್ಟು ಹಾಕೋದಕ್ಕೆ ಬರ್ತಿಲ್ಲ. ಇನ್ನೇನಾದ್ರೂ ಬೇರೆ ಸ್ಟೈಲ್ ಮಾಡಕ್ ಹೋಗೋದಾದ್ರೆ ಅಷ್ಟೇ ಮುಗೀತು. ಹಾಗೆ ಈ ರೀತಿ ಮುತ್ತಿಂದು ಬೈತಲೆ ಇತ್ತು, ಅದನ್ನ ಸೇರಿಸ್ಕೊಳ್ತಿದ್ದೀನಿ. ಅವಳು ತುಂಬಾ ಚಿಕ್ಕ ಫೇಸ್ ಆಗಿರೋದ್ರಿಂದ ಏನ್ ಹಾಕಿದ್ರು ಎದ್ದು ಕಾಣುತ್ತೆ. ಸ್ವಲ್ಪ ದಪ್ಪವಾಗಿ ಗುಂಡ್ಗುಂಡಕ್ಕಿದ್ರೆ ಚೆನ್ನಾಗ್ ಕಾಣುತ್ತೆ. ಇವಳು ಚಿಕ್ಕ ಸಣ್ಣ ಇರೋದ್ರಿಂದ ಏನ್ ಮಾಡಿದ್ರು ಮೇಕಪ್ ಎದ್ದು ಕಾಣ್ಬಿಡುತ್ತೆ. ಹಾಗಾಗಿ ಅವಳಿಗೆ ಸ್ವಲ್ಪ ಕಮ್ಮಿನೇ ಮಾಡ್ಬೇಕು. ಈಗ ರೆಡಿ ಆಗಿದ್ದಾಳೆ, ಒಂದ್ ಸರ ಹಾಕಿದೀನಿ, ಬೈತಲೆ ಹಾಕಿದೀನಿ ಅಷ್ಟೇನೆ, ಬೇರೆ ಏನು ಹಾಕಿಲ್ಲ. ಮೇಕಪ್ ಕೂಡ ಅಷ್ಟೇನೆ, ಒಂದ್ ಸ್ವಲ್ಪ ಲಿಪ್ ಲೈನರ್ ಹಾಕಿ ಹಾಗೆ ಒಂದು ಬಟ್ಟೆ ಇಟ್ಟಿದ್ದೀನಿ, ನೀನು ಎಕ್ಸ್ಟ್ರಾ ಮಾಡಿಲ್ಲ. ಆಲ್ರೆಡಿ ರೆಡಿಯಾಗಿ ಕೂತಿದ್ದಾಳೆ, ಈಗ ತಗೊಂಡೋಗ್ಬೇಕು ದೀಪ ಹಚ್ಕೊಂಡು. ಅಲ್ಲಿ ಹೋದ್ಮೇಲೆ ನೋಡೋಣ ಯಾವ್ಯಾವ ಥರ ರೆಡಿಯಾಗಿ ಬಂದಿರ್ತಾರೆ ಮಕ್ಕಳೆಲ್ಲ ಅಂತ. ಎಲ್ರು ಬಂದಿದ್ದಾರೆ, ಕೂತಿದ್ದಾರೆ ಮಕ್ಕಳೆಲ್ಲ. ಇನ್ನೂ ತುಂಬ ಜನ ಬರ್ತಲೇ ಇದ್ದಾರೆ ಒಬ್ಬೊಬ್ಬರಾಗಿ. ಇವಾಗ ಸ್ವಲ್ಪ ಒಂದು 10 ಜನ ಇದ್ದಾರೆ ಅಷ್ಟೇನೆ ಮಕ್ಕಳು. ಈ ಸೈಡು ಈ ಕಡೆ ಸೈಡು ಕೂಡ ಕೂತಿದ್ದಾರೆ. ರೈಟ್ ಸೈಡಲ್ಲಿ ಸ್ವಲ್ಪ ಜನ. ದೀನ್ ಫ್ರೆಂಡ್, ಅವ್ರ ಅಕ್ಕಂದಿರೋರೆಲ್ಲ ಆಲ್ರೆಡಿ ಎಲ್ಲರೂ ಊರವರೆಲ್ಲ ಬಂದಿದ್ದಾರೆ ಎಡೆ ಎಲ್ಲ ತಗೊಂಡು. ಇದನ್ನೆಲ್ಲ ನೋಡ್ಕೊಳ್ಳಿ. ಲಾಸ್ಟಿಗೆ ನಾನು ಸಿಗ್ತೀನಿ. ಈ ರೀತಿ ಲಾಸ್ಟಿಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಆರತಿನ ಮಾಡಬೇಕು ಮಾರಮ್ಮ ಗುಡಿಗೆ. ಹಾಗೆ ಇಲ್ಲಿ ದೇವಿ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಕೂಡ ಈ ರೀತಿ ಆರತಿನ ಬೆಳಗಿ ಆನಂತರ ಮನೆಗೆ ಹೋಗ್ಬೋದು. ಇಲ್ಲಿರುವಂಥ ಟಮ್ಟನ ಅಲ್ಲಿ ಇರೋದು ಹಂಚೋದಿದ್ರೆ ಹಂಚ್ಬೋದು, ಇಲ್ಲಾಂದರೆ ಹಾಗೆ ತಗೊಂಡೋಗೋದಿದ್ರೆ ತಗೊಂಡೋಗ್ಬೋದು. ಸ್ವಲ್ಪ ಜನಕ್ಕೆ ಕೊಟ್ಟು ಆನಂತರ ನಾನು ತಗೊಂಡೋದೆ. ಇಲ್ಲಿ ಹಾಗೆ ಮರಿನ ಸುಡೋದು ಅಂತಾರೆ, ಕೋಳಿ ಅಥವಾ ಕುರಿನ ಸುಡ್ತಾ ಇರ್ತಾರೆ, ಅದನ್ನು ಕೂಡ ನೋಡಬೇಕು. ನೋಡ್ಬಿಟ್ಟು ಇವಾಗಂತೂ ಇಲ್ಲಿ ಹಬ್ಬ ಮುಗೀತು, ಏನು 9 ಗಂಟೆ ಆಗಿದೆ. ಇವಾಗ ನನ್ನ ಹಸ್ಬೆಂಡ್ ದೊಡ್ಡಮ್ಮ ಇದ್ದಾರಲ್ಲ, ಅವ್ರ ಮನೇಲಿ ಈ ಹಬ್ಬನ ಜೋರಾಗಿ ಮಾಡ್ತಾರೆ, ಹಾಗಾಗಿ ಅಲ್ಲಿಗೆ ಕೂಡ ಹೋಗಬೇಕು. ಇದಂತೂ ಬೇಗನೆ ಮುಗ್ದಿದ್ದು ಒಳ್ಳೇದಾಯಿತು. ಈಗ ದೇವಿ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮುಗಿಸ್ಕೊಂಡು ಆನಂತರ ಹೊರಡಬೇಕು. ಏನು ಹೊರಟಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಅಲ್ಲೆಲ್ಲ ವೀಡಿಯೋನ ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ಇಲ್ಲೇ ಹೇಳ್ತಿದ್ದೀನಿ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್. ಇದೇ ಥರ
ನಾಳೆ ಕೂಡ ಇಂಟ್ರೆಸ್ಟಿಂಗ್ ಇರೋವಂಥ ವಿಡಿಯೋನ ಹಾಕ್ತೀನಿ. ಬಾಯ್.